ಕೆಎಸ್ಸಿಎಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬಿಬಿಎಂಪಿಯಿಂದ ಕೆಎಸ್ಸಿಎಗೆ ನೋಟಿಸ್ ಕಳಿಸಲಾಗಿದೆ. ಜಾಹೀರಾತು ತೆರಿಗೆಯನ್ನ ಕಟ್ಟಿಲ್ಲ ಕೆಎಸ್ಸಿಎ, ಸೊ ಹಾಗಾಗಿ ನೋಟಿಸ್ ಅನ್ನು ಕಳಿಸಲಾಗಿದೆ. ಹಲವು ವರ್ಷದಿಂದ ತೆರಿಗೆಯನ್ನ ಕಟ್ಟಿಲ್ಲ ಕೆಎಸ್ಸಿಎ. ಬಿಬಿಎಂಪಿ ಕಾಯ್ದೆಯನ್ನು ಉಲ್ಲಂಘಿಸಿ ತೆರಿಗೆ ವಂಚನೆಯನ್ನು ಮಾಡಲಾಗಿದೆ. ಅನುಮತಿಯನ್ನ ಪಡೆಯದೆ ಜಾಹೀರಾತು ಅಳವಡಿಕೆ ಮಾಡಲಾಗಿದೆ. ಹೀಗಾಗಿ ನೋಟಿಸ್ ಕಳಿಸಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಕೋಟ್ಯಂತರ ರೂಪಾಯಿ ವ್ಯವಹಾರವನ್ನ ನಡೆಸುವಂತಹ ಕೆಎಸ್ಸಿಎ ಜಾಹೀರಾತು ವಿಚಾರದಲ್ಲಿ ವಂಚನೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಈ ವಿಚಾರವಾಗಿ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ವಿದ್ಯಾ? ಮಧುಕರ್, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಲ್ಲೇ ಜಾಹೀರಾತನ್ನ ಅಳವಡಿಕೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಬಿಬಿಎಂಪಿಯ ಕಮಿಷನರ್ ಇಂದ ಅವರು ಅನುಮತಿಯನ್ನ ಪಡಿಬೇಕಾಗತ್ತೆ. ಅದರ ಜೊತೆಗೆ ಇದಕ್ಕೆ ಇಂತಿಷ್ಟು ಅನ್ನುವಂತಹ ಅಮೌಂಟ್ ಅನ್ನ ಕೂಡ ಕಟ್ಟಬೇಕು. ಮೊದಲು ಅವರು ಅನುಮತಿಯನ್ನ ಪಡೆದು ನಂತರ ಅದಕ್ಕೆ ಅವರು ಇಷ್ಟು ದುಡ್ಡನ್ನ ಕಟ್ಟಬೇಕು ಅಂತ ಹೇಳಿ, ತೆರಿಗೆಯನ್ನ ಕಟ್ಟಬೇಕು ಅಂತ ಹೇಳಿ ಬಿಬಿಎಂಪಿ ಫಿಕ್ಸ್ ಮಾಡಿರುತ್ತೆ. ಅಷ್ಟು ತೆರಿಗೆಯನ್ನ ಅವರು ಪಾವತಿ ಮಾಡ್ಲೇಬೇಕಾಗತ್ತೆ. ಆದ್ರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿ ಏನಿದೆ ಅದು ಇಲ್ಲಿಯವರೆಗೂ ಕೂಡ ಸಾಕಷ್ಟು ವರ್ಷಗಳಿಂದ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿರುವಂತದ್ದು. ಈಗ ಆಲ್ರೆಡಿ ನೋಟಿಸ್ ಗಳನ್ನ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾಗಿ ಅವರು ರಿಪ್ಲೈಗಳನ್ನ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಸ್ಟ್ರಿಕ್ಟ್ ಆಗಿ ಮತ್ತೊಂದು ನೋಟಿಸ್ ಅನ್ನ ಕೂಡ ಜಾರಿ ಮಾಡಿರುವಂತದ್ದು ಬಿಬಿಎಂಪಿ ವತಿಯಿಂದ. ಏನಾದ್ರೂ ಈ ಬಾರಿ ತೆರಿಗೆಯನ್ನ ಕಟ್ಟಿಲ್ಲ ಅಂತ ಹೇಳಿದ್ರೆ ಒಳಭಾಗದಲ್ಲಿ ಅಥವಾ ಹೊರಭಾಗದಲ್ಲಿ ನೀವೇನು ಜಾಹೀರಾತನ್ನ ಅಳವಡಿಕೆ ಮಾಡಿದಿರಾ ಅದನ್ನ ಮೊದಲು ತೆರವನ್ನಗೊಳಿಸಬೇಕು. ತೆರವನ್ನಗೊಳಿಸಿ ನೀವೇನು ಬಾಕಿ ಉಳಿಸ್ಕೊಂಡಿದ್ದೀರಾ ತೆರಿಗೆಯನ್ನ ಅದನ್ನ ಕಟ್ಟಬೇಕು. ಇಲ್ಲ ಅಂತ ಹೇಳಿದ್ರೆ ನಾವೇ ನೇರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದು ಅಲ್ಲಿ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಹಾಕಿರುವಂತಹ ಜಾಹೀರಾತನ್ನ ತೆರವು ಮಾಡ್ತೀವಿ. ಅದರ ಜೊತೆಗೆ ತೆರವು ಮಾಡಿದಂತಹ ಅಮೌಂಟ್ ಅನ್ನ ಕೂಡ ತೆರಿಗೆ ಜೊತೆಗೆ ಸೇರಿಸಿ ನಾವು ನಿಮ್ಗೆ ಫೈನ್ ಅನ್ನ ಹಾಕ್ತೀವಿ. ಅದರ ಜೊತೆಗೆ ಕಾನೂನು ಬಾಹಿರ ಇರೋದ್ರಿಂದಾಗಿ ನಿಮ್ಗೆ ಜೈಲು ಶಿಕ್ಷೆ ಮತ್ತು ತೆರಿಗೆ ಹಾಕಬೇಕಾಗತ್ತೆ. ಫೈನ್ ಜೊತೆಗೆ ನಿಮ್ಗೆ ಜೈಲು ಶಿಕ್ಷೆ ದಂಡವನ್ನ ಕೂಡ ವಿಧಿಸ್ತೀವಿ ಅನ್ನುವಂತಹ ನೋಟಿಸ್ ಅನ್ನ ಈಗ ನೇರವಾಗಿ ಕೆಎಸ್ಸಿಗೆ ಜಾರಿಯನ್ನ ಮಾಡಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಆಲ್ರೆಡಿ 11 ಜನ ಮೃತರಾಗಿದ್ದಾರೆ. ಇದರಿಂದ ಕೂಡ ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ. ಇದರ ಬೆನ್ನಲ್ಲೇ ನೋಟಿಸ್ ಕೂಡ ಜಾರಿ ಮಾಡಿರೋದ್ರಿಂದ ಸಾಕಷ್ಟು ಸಂಕಷ್ಟ ಕೆಎಸ್ಸಿಗೆ ಎದುರಾಗಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.